ಮೆಡಿಕಲ್ ಪಿಜಿ ಸಿಇಟಿ ರೀಕೌನ್ಸಿಲಿಂಗ್ ವಿವಾದದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಎಚ್ಚೆತ್ತ ಸಚಿವ ರಾಜೀವ್ ಗಾಂಧಿ ವಿವಿ ಆಡಳಿತ ಮಂಡಳಿ ಜೊತೆ ಸಭೆ ನಡೆಸಿದ್ದಾರೆ. ರಾಜೀವ್ ಗಾಂಧಿ ವಿವಿ ಮೆಡಿಕಲ್ ಪಿಜಿ ಸಿಇಟಿ ಕೌನ್ಸಿಲಿಂಗ್ ವಿವಾದಕ್ಕೆ ತೆರೆ ಬೀಳೋ ಲಕ್ಷಣ ಕಾಣ್ತಾ ಇದೆ. ಈ ವರ್ಷ ಸೀಟುಗಳ ಸಂಖ್ಯೆ ಕಡಿತಗೊಳಿಸಿದ್ದ ಸಿಟ್ಟಿಗೆದ್ದಿದ್ದ ವೈದ್ಯ ವಿದ್ಯಾರ್ಥಿಗಳು 2 ದಿನಗಳಿಂದ ವಿವಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಇದರಿಂದ ಎಚ್ಚೆತ್ತ ವೈದ್ಯ ಶಿಕ್ಷಣ ಸಚಿವ ರಾಮದಾಸ್ ಗೊಂದಲ ಬಗೆಹರಿಸಲು ಮುಂದಾಗಿದ್ದಾರೆ. ಜಯನಗರದಲ್ಲಿರೋ ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಬೆಳ್ಳಂಬೆಳಗ್ಗೆ ಧಾವಿಸಿದ ಸಚಿವರು ಆಡಳಿತ ಮಂಡಳಿ ಜೊತೆ ಸಭೆಯನ್ನ ನಡೆಸಿದ್ರು. ವಿದ್ಯಾರ್ಥಿಗಳ ಅಹವಾಲನ್ನ ಸ್ವೀಕರಿಸಿದ್ರು. ಮೇ 28ರಿಂದ ರೀಕೌನ್ಸಿಲಿಂಗ್ ಆರಂಭ ಆಗಬೇಕಿತ್ತು. ಆದರೆ ಸರ್ಕಾರ ಹೇಳಿದ್ದೇ ಒಂದು, ಆದರೆ ಸೀಟುಗಳ ಸಂಖ್ಯೆಯನ್ನ ಪ್ರಕಟಿಸಿರೋದೇ ಇನ್ನೊಂದು. ಈಗ ಕಳೆದ ಬಾರಿಗಿಂತ ಕಡಿಮೆ ಸೀಟ್ಗಳನ್ನ ನಿಗದಿಪಡಿಸಿದೆ ಅನ್ನೋದು ವಿದ್ಯಾರ್ಥಿಗಳ ಆರೋಪ. ಇದುವರೆಗೂ ನಾವು ಫಸ್ಟ್ ರೌಂಡಲ್ಲಿ ಏನು ಸೀಟ್ ಮ್ಯಾಟ್ರಿಕ್ಸ್ ಇತ್ತು ಎಲ್ರಿಗೂ ಒಪ್ಪಿಗೆ ಆಗಿತ್ತು. ಇವಾಗ ಏನು ಸೀಟ್ ಮ್ಯಾಟ್ರಿಕ್ಸ್ ಮಾಡ್ಯಾರ ಯಾರಿಗೂ ಒಪ್ಪಿಗೆ ಆಗ್ತಿಲ್ಲ. ಅದಕ್ಕೋಸ್ಕರ ಸೀಟ್ ಮ್ಯಾಟ್ರಿಕ್ಸು ಮೊದಲನೇ ರೌಂಡ್ ಥರನೇ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಫಸ್ಟ್ ರೌಂಡಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಯಾರೂ ಗಲಾಟೆ ಮಾಡಿಲ್ಲ. ಯಾರು ಗಲಾಟೆ ಮಾಡಿದ್ರು ಕೇಳಿ ನೋಡಿ, ಯಾರೂ ಗಲಾಟೆ ಮಾಡಿಲ್ಲ. ಇವಾಗ ನಮ್ಮಿಂದ ಕಿತ್ಬಿಡು ಸೀಟ್ಗಳು, ಒಳ್ಳೊಳ್ಳೆ ಸೀಟ್ಗಳು ಕಿತ್ಬಿಟ್ಟು ಬೇರೆ ಕಡೆ ಕೊಡ್ತಿದ್ದಾರೆ. ಇನ್ನೂ ಒಂದು ನಮಗೆ ರಿಸ್ ಸೀಟ್ ಅಂತ ಹೇಳ್ತಿದ್ದಾರೆ. ರಿಸ್ ಸೀಟು ನಮಗೆ ವೈದ್ಯಲ್ಲಿ 6 ಸೀಟ್ ಕೊಡೋಕ್ಕೆ ತಯಾರಿದ್ದಾರೆ. 8 ಸೀಟು ಇನ್ನೂ ರಿಸ್ ಸೀಟ್ ಇದೆ. ಅವೆಲ್ಲ ಆಗಲೇ ಮಾರಾಟ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಿದ್ದಾಗ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲರಿಗೂ ಒಪ್ಪಿಗೆ ಆಗಿತ್ತು. 2ನೇ ಕೌನ್ಸಿಲಿಂಗಲ್ಲಿ ಕೋರ್ಟ್ ಆದೇಶಕ್ಕೆ ನಾವೆಲ್ಲ ತಲೆಬಾಗಿದ್ದೀವಿ. ಅವ್ರಿಗೆ ನಾವು ಬಿಡಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರನ್ನೂ ಒಳಗೆ ಹೋಗಿರ್ತಾರೆ. ಬಟ್ ಸೀಟ್ ಮ್ಯಾಟ್ರಿಕ್ಸ್ನ ಕೋರ್ಟು ಏನು ಚೇಂಜ್ ಮಾಡಿ ಅಂತ ಹೇಳಿಲ್ಲ. ನಾವೆಲ್ಲ ಈಗ ಆಲ್ರೆಡಿ ತಗೊಂಡಿದ್ದೀವಿ, ಸೀಟೆಲ್ಲ ತಗೊಂಡಿದ್ದೀವಿ. ಆ ತಗೊಂಡಿರೋ ಸೀಟ್ಗಳೆಲ್ಲ ಕಿತ್ತು ಎಲ್ಲ ವೇಸ್ಟ್ ಆಗಿರೋ ಸೀಟ್ನ ಬೇರೆಗೆ ಹಾಕಿದರೆ ಒಳ್ಳೊಳ್ಳೆ ಸೀಟ್ನ ಅವರು ಎಲ್ಲೆಲ್ಲಿ ಯಾವ ಕೆಟಗರಿ ಇದ್ರೆ ಅಲ್ಲಿದ್ದಾರೆ. ಅದರಿಂದ ನಮಗೆ ಮೊದಲನೇ ಫ್ರೀ ಸೀಟ್ ಮ್ಯಾಟ್ರಿಕ್ಸ್ ಏನಿತ್ತು ಅದನ್ನೇ ನಮಗೆ ಮುಂದುವರಿಸಬೇಕು. ಅದೇ ನಾವು ಕೇಳ್ತಾ ಇರೋದು. ಇಲ್ಲಾಂದರೆ ನಮಗೆ ತುಂಬಾ ತೊಂದರೆ ಆಗುತ್ತೆ. ಮಕ್ಕಳಿಗೂ ತುಂಬ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಇದರಿಂದ. ಯಾಕೆಂದರೆ ಖುಷಿನಲ್ಲಿರ್ತಾರೆ, ಎಲ್ಲ ಇದಾಗುತ್ತೆ. ಎಲ್ಲ ಕಡೆಗೂ ಸೀಟ್ ತಗೊಂಡಿದ್ದು ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಸಿಕ್ಕಿದೆಲ್ಲನೂ ಬಿಟ್ಟಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಚೇಂಜ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡಿಲ್ಲ, ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಆದೇಶ ಮಾಡಿದೆ. ಅದರಿಂದ ದಯವಿಟ್ಟು ಹಳೆ ಸೀಟ್ ಮ್ಯಾಟ್ರಿಕ್ಸೇ ನಮಗೆ ಬೇಕು. ಎಕ್ಸ್ಟ್ರಾ ಸೀಟನ್ನು ಏನಿದೆ ಅದು ಸೇರಿಸಲಿ. ಹೈಕೋರ್ಟ್ ಆದೇಶದ ಪ್ರಕಾರ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಈಗ ರ್ಯಾಂಕ್ ಲಿಸ್ಟ್ ರಿವೈಸ್ ಮಾಡಿ ಇವರು ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು. ಆದರೆ ಹಿಂದೆ ಕೊಟ್ಟಂಥ ಸೀಟ್ ಮ್ಯಾಟ್ರಿಕ್ಸ್ನೇ ಸಂಪೂರ್ಣವಾಗಿ ಚೇಂಜ್ ಮಾಡಲಾಗಿ ಎಲ್ಲರಲ್ಲೂ ಅಸಮಾಧಾನ ಇದೆ. ಹಾಗಾಗಿ ಈ ಹಿಂದೆ ಎಲ್ಲರೂ ಸಂತೋಷವಾಗಿ ಸೀಟ್ಗಳನ್ನು ತೊಗೊಂಡೋಗಿ ಖುಷಿಯಾಗಿ ಅವರು ಆಯಾ ಕಾಲೇಜುಗಳಿಗೆ ಜಾಯ್ನ್ ಆಗಿದ್ದರು. ಈಗ ಅದೇ ರೀತಿ ಹಳೆ ಸೀಟ್ ಮ್ಯಾಟ್ರಿಕ್ಸ್ನೇ ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಮಾಡಿಕೊಡ್ಬೇಕು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಇಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈ ವಿವಿ ಸೀಟು ಏನು ಗೊಂದಲಕ್ಕೆ ಈಡಾಗಿತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ರಾಮದಾಸ್ ಅವರು ಸಭೆಯನ್ನ ನಡೆಸ್ತಾ ಇದ್ರು. ಸಭೆ ನಡೀತಾ ಇದೆಯೋ ಅಥವಾ ಮುಗ್ದಿದೆಯೋ? ಶ್ವೇತಾ, ಏನು 2 ದಿನಗಳಿಂದ ರಾಜೀವ್ ಗಾಂಧಿ ವಿವಿಗೆ ಸಂಬಂಧಪಟ್ಟಂತೆ ಪಿಜಿ ವೈದ್ಯಕೀಯ ಸೀಟುಗಳಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗ್ ನಡೀತಿತ್ತು. ಈಗ ಗೊಂದಲದ ಗೂಡಾಗಿದೆ. ಈಗಷ್ಟೇ 2 ದಿನಗಳಿಂದ ನಡೀತಿದ್ದಂಥ ಕೌನ್ಸಿಲ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ನಲ್ಲಿ ಕಳೆದ ವರ್ಷದಂತೆ ಈ ವರ್ಷ ಇಲ್ಲ ಅನ್ನೋದು ವಿದ್ಯಾರ್ಥಿಗಳ ಆರೋಪವಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ನ ಬಾಯ್ಕಟ್ ಮಾಡಿ ಈಗ ಏನು ಕಳೆದ ವರ್ಷ ಇದ್ದಂತಹ ಒಂದು ಸೀಟ್ ಮ್ಯಾಟ್ರಿಕ್ ಅನ್ನು ಬಿಡಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ. ಆದರೆ ಇದಕ್ಕೆ ರಾಜೀವ್ ಗಾಂಧಿ ವಿವಿಯ ಆಡಳಿತ ಮಂಡಳಿ ಒಪ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ರಾಮದಾಸ್ ಅವರು ಬೆಳಗ್ಗೆ 7:45ಗೆ ಈ ಒಂದು ರಾಜೀವ್ ಗಾಂಧಿ ವಿವಿಗೆ ಬಂದು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಒಟ್ಟಾರೆ ಇಲ್ಲಿನ ಏನು ಸಮಸ್ಯೆ ಆಗಿದೆ ಅಂತ ಇಲ್ಲಿನ ವಿದ್ಯಾರ್ಥಿಯನ್ನು ಕೇಳೋಣ. ರಾಕೇಶ್ ಅಂತ ವಿದ್ಯಾರ್ಥಿ ಇದ್ದಾರೆ. ಸರ್ ಹೇಳಿ, ಆ್ಯಕ್ಚುಲಿ ನಿಮಗೆ ಏನು ಸಮಸ್ಯೆ ಆಗಿದೆ? ಇಲ್ಲಿ ಏನು ಸಮಸ್ಯೆ? ಇಲ್ಲಿ ಆ್ಯಕ್ಚುಲಿ 3 ದಿನದಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ಮೊನ್ನೆ ಮಧ್ಯಾಹ್ನ 3 ಗಂಟೆಗೆ ಇನ್ ಸರ್ವಿಸ್ ಅವ್ರದ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ಆದರೆ ಅವ್ರದ್ರಲ್ಲಿ ಸೀಟ್ ಏನೋ ಕಮ್ಮಿ ಇದೆ ಅಂತ ಗೊತ್ತಾಗಿ ಅವರೆಲ್ಲ ಜಗಳ ಮಾಡಿದರು. ಆ ಜಗಳದ ಜೊತೆ ನಾವು ಸೇರ್ಕೊಂಡು ನಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಬಂದಿರಲಿಲ್ಲ ಅಂತ. ಯೂಶಲಿ ಈಗ ಏನಾಗುತ್ತೆ ಅಂದರೆ ಯೂನಿವರ್ಸಿಟಿ ಅವರು ಸೀಟ್ ಮ್ಯಾಟ್ರಿಕ್ಸ್ 24 hours ಮುಂಚೆನೇ ಆಗಬೇಕಾಗುತ್ತೆ. ಆದರೆ ಈ ಟೈಮ್ ಅವ್ರು ಹಾಕೇ ಇಲ್ಲ. ಅದಕ್ಕೆ ನಾವು ಅವ್ರ ಜೊತೆ ಸೇರಿಕೊಂಡು ನಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ಅಂತ ಕೇಳ್ಕೊಂಡ್ವಿ. ಆಗ ಸರಿ ಎಲ್ಲರನ್ನೂ ಒಳಗಡೆ ಕರೆದ್ಬಿಟ್ಟು ಎಲ್ಲ ನಮ್ಮದು ಇಬ್ಬರದು ಹಾಕ್ತೀವಿ ಒಟ್ಟಿಗೆ, ಅದಾದಮೇಲೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅವ್ರೇನು ಮಾಡಿದ್ರು ಅಂದರೆ ಅವ್ರದ್ದು
ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಹಾಕಿ ಅವ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ದು ನೆನ್ನೆ ಬೆಳಗ್ಗೆ ಅವ್ರು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸೀಟ್ ಮ್ಯಾಟ್ರಿಕ್ಸ್ ಅಂತೂ ಹಾಕಲೇ ಇಲ್ಲ. ನೆನ್ನೆ ಮಧ್ಯಾಹ್ನ ಏನೋ ಒಂದು ಫುಲ್ ಟೋಟಲ್ ಸೀಟ್ಸ್ ಅಂತ ಹಾಕಿದ್ರು, ಅದು ಕರೆಕ್ಟ್ ಮ್ಯಾಟ್ರಿಕ್ಸ್ ಪ್ರಕಾರ ಡಿವೈಡ್ ಮಾಡಿ ಹಾಕಿಲ್ಲ, ಅದರಲ್ಲೂ ಸೀಟ್ ಕಮ್ಮಿ ಇತ್ತು. ಮತ್ತು ಅವ್ರು ಕೌನ್ಸಿಲಿಂಗ್ ಮುಗಿಸ್ಕೊಂಡು ಹೋದ್ಮೇಲೆ ನಮ್ಮದು ಸಾಯಂಕಾಲ ರಾತ್ರಿ 8 ಗಂಟೆ ಹಂಗೆ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದ್ರು. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡಿದ್ರೆ ಲಾಸ್ಟ್ ಟೈಮ್ ಅದು ಏಪ್ರಿಲಲ್ಲಿ ಇದೇ ವರ್ಷ ಅವರು ಇದ್ದಿದ್ದ ಸೀಟ್ಸ್ನ ಕಮ್ಮಿ ಮಾಡಿದ್ದಾರೆ. ಹೆಂಗಂದರೆ ಇವಾಗ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಸಿನ್ ಸೀಟ್ಸು 10 ಇತ್ತು, ಇವಾಗ 9 ಮಾಡಿದ್ದಾರೆ. ಸರ್ಜರಿ ಸೀಟ್ಸ್ 15 ಇತ್ತು, ಇವಾಗ 13 ಮಾಡಿದ್ದಾರೆ. ಆರ್ಥೋ ಸೀಟ್ಸ್ 5 ಇತ್ತು, 4 ಮಾಡಿದ್ದಾರೆ. ಪೀಡಿಯಾಟ್ರಿಕ್ಸ್ 4 ಇತ್ತು, 3 ಮಾಡಿದ್ದಾರೆ. ಆ ಥರ ಎಲ್ಲ ಒಳ್ಳೆ ಸೀಟ್ಸು ಗೌರ್ಮೆಂಟ್ ಕಾಲೇಜಲ್ಲಿ ಕಮ್ಮಿ ಮಾಡಿದ್ದಾರೆ. ಮತ್ತು ಬೇಡದೇ ಇರೋ ಸೀಟು ಅನಾಟಮಿ, ಫಿಸಿಯಾಲಜಿ, ENT, ಆಫ್ಥಾಲ್ಮಾಲಜಿ ಇದೆಲ್ಲ 1-2 ಜಾಸ್ತಿ ಮಾಡಿದ್ದಾರೆ. ಮತ್ತು ಏನು ಮಾಡಿದ್ದಾರೆ ಅಂದರೆ ನಾವು ಕೇಳಿದಾಗ ಮೆಡಿಸನ್ನಲ್ಲಿ ಎಷ್ಟು ಸೀಟ್ ಇರಬೇಕಪ್ಪ ಅಂತ ಹೇಳಿದ್ರು, ಅದಕ್ಕೆ 70% ಇರಬೇಕು. ಅದು ಹೆಂಗೆ ಮಾಡಿದ್ದಾರೆ ಅಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು 40% ಕೊಟ್ಟು ಬಾಕಿ ಬೇಡದೇ ಇರೋ 60% ಸೀಟ್ಸು ಅವರು ಏಮ್ಸು ಬೇಡದೇ ಇರೋ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೊಟ್ಟಿದ್ದಾರೆ. ಆದರೆ ಏನು ತೊಂದರೆ ಆಗುತ್ತೆ ಅಂದರೆ ಕಾಲೇಜು ಚೆನ್ನಾಗಿಲ್ಲ ಫಸ್ಟ್ ಆಫ್ ಆಲ್. ಇನ್ನೊಂದು ಪ್ರಾಬ್ಲಮ್ ಅಂದರೆ ಅಲ್ಲಿ 3 ಲಕ್ಷ ಫೀಸು, ಆ 3 ಲಕ್ಷ ಫೀಸ್ ನಾವು ಎಲ್ಲಿಂದ ಕಟ್ಟಲಿ, ಇದು ಆ ಥರ ತೊಂದರೆ ಆಗಿದೆ. ಆಮೇಲೆ ಬೇರೆ ಇಂಪಾರ್ಟೆಂಟ್ ಸೀಟ್ಸ್ ಎಲ್ಲ ಅವರು ಮ್ಯಾನೇಜ್ಮೆಂಟ್ ಅವ್ರದ್ದು ಮೈನಾರಿಟಿ ಇನ್ಸ್ಟಿಟ್ಯೂಷನ್ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಇವರು ಸೀಟ್ ಮ್ಯಾಟ್ರಿಕ್ಸ್ನ ರೀವರ್ಕ್ ಮಾಡಿ ಹಾಕಿದ್ದಾರೆ. ಆದರೆ ಅದು ಯಾವುದೇ ಪ್ರಕಾರ ಪ್ರೀವಿಯಸ್ ಸೀಟ್ ಮ್ಯಾಟ್ರಿಕ್ಸ್ ಥರ ಮ್ಯಾಚ್ ಆಗ್ತಾ ಇಲ್ಲ. ಅದೇನೇನೋ ತುಂಬ ಮಿಸ್ಟೇಕ್ಸ್ ಇದೆ. ನಮಗೆ 70% ಸೀಟ್ಸು ಗೌರ್ಮೆಂಟ್ ಕಡೆಯಿಂದ ಬಂದೇ ಇಲ್ಲ. ಕಳೆದ ಸಾರಿ ಸೀಟ್ ಮ್ಯಾಟ್ರಿಕ್ಗೂ ಈ ವರ್ಷದ ಸೀಟ್ ಮ್ಯಾಟ್ರಿಕ್ ಏನು ಡಿಫ್ರೆನ್ಸ್ ಇದೆ? ಅದೇ ಇವಾಗ ಈ ಕಳೆದ ಸಾರಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೌರ್ಮೆಂಟ್ ಸೀಟ್ಸ್ ಜಾಸ್ತಿ ಇತ್ತು. ನಮಗೆ ಎಂಟ್ರೆನ್ಸ್ ಕೋಟಾ ಅಂತ ಇರ್ತಾರಲ್ಲ, ಅದರಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೌರ್ಮೆಂಟ್ ಸೀಟ್ಸ್ ಜಾಸ್ತಿ ಇತ್ತು. ಆದರೆ ಈ ಟೈಮಲ್ಲಿ ಗೌರ್ಮೆಂಟ್ ಸೀಟ್ಸ್ ಕಮ್ಮಿ ಮಾಡಿದ್ದಾರೆ. ಅದು 60% ಸೀಟ್ಸ್ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ, 80% ಸೀಟ್ಸು ಪ್ರೈವೇಟಿಂದ ಕೊಟ್ಟಿದ್ದಾರೆ. ಅದೇ ಡಿಫ್ರೆನ್ಸ್ ಬಂದಿರೋದು. ಈಗ ಆಡಳಿತ ಮಂಡಳಿ ರಾಜೀವ್ ಗಾಂಧಿ ವಿವಿಯನ್ನು ಕೇಳಿದ್ರೆ ಏನು ಹೇಳ್ತಾರೆ ಸರ್ ನಿಮಗೆ? ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಗೌರ್ಮೆಂಟ್ ಹೇಳಿರೋ 70%, ಟೋಟಲ್ 70%, ಅವರು ಸಪ್ರೇಟಾಗಿ ಗೌರ್ಮೆಂಟ್ 70%, ಪ್ರೈವೇಟ್ 70% ಅಂತ ಹೇಳಿಲ್ಲ. ಅದರಿಂದ ನಮ್ಗೆ ಇಷ್ಟ ಬಂದಂಗೆ ಆಗ್ತೀವಿ, ನೀವೇನು ಕೇಳೋಕ್ಕಾಗಲ್ಲ ಅಂತಿದ್ದಾರೆ. ಈಗ ಸಚಿವರು ಬಂದಿದ್ದಾರೆ, ಮುಂದಿನ ನಿಮ್ಮ ಒಂದು ಬೇಡಿಕೆ ಏನು? ನಾವೇನು ಕೇಳ್ಕೋಬೇಕು ಅಂದರೆ ಬಿಕಾಸ್ 2 ಸಪ್ರೇಟ್ ಫೀಸ್ ಇದೆ, ಒಂದು 20,000 ಫೀಸ್ ಇದೆ, ಒಂದು 3 ಲಕ್ಷದ ಫೀಸ್ ಇದೆ. ಅದು ಎರಡಕ್ಕೂ ಸಪ್ರೇಟಾಗಿ 30-70 ಡಿವೈಡ್ ಮಾಡಿ ನಮಗೂ ಮೋಸ ಆಗಬಾರ್ದು, ಅವ್ರಿಗೂ ಮೋಸ ಆಗಬಾರ್ದು. ಇಬ್ಬರು ಈಕ್ವಲ್ ಆಗಿ 70% ಸೀಟ್ ಕೊಡಲಿ, ಅದೇ ಥರ ಆಗಲಿ. ಮತ್ತು ಹಳೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಸೀಟ್ ಇಷ್ಟೋ ಅಷ್ಟೇ ಸೀಟ್ ನಮ್ಗೆ ಇವಾಗಲೂ ಬೇಕು, ಅದೇ ನಾವು ಕೇಳ್ಕೊಳ್ತಾ ಇರೋದು. ಒಂದು ವೇಳೆ ಸಚಿವರು ಮಧ್ಯಪ್ರವೇಶ ಆದ್ರೂ ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಸೀಟು ಇದು ಬಂದರೆ ಮುಂದೆ ಏನು ಮಾಡಬೇಕು ಅಂತ ನಿಮಗೆ? ನಾವು ಸೀಟ್ ಮ್ಯಾಟ್ರಿಕ್ಸ್ ಕರೆಕ್ಟಾಗಿ ಎಲ್ರಿಗೂ ಸ್ಯಾಟಿಸ್ಫೈ ಆಗದೆ ನಾವು ಕೌನ್ಸಿಲಿಂಗ್ ಮುಂದುವರೋಕ್ಕೆ ಬಿಡಲ್ಲ, ಅದೇ ನಾವು ತೀರ್ಮಾನ ಮಾಡ್ಕೊಂಡಿರೋದು. ಒಟ್ಟಾರೆ ಶ್ವೇತಾ, ವಿದ್ಯಾರ್ಥಿಗಳು ಹೇಳೋ ಪ್ರಕಾರ ಸರಿಯಾದಂತಹ ಸೀಟ್ ಮ್ಯಾಟ್ರಿಕ್ ಬಿಡಬೇಕು ಅಂತ ಈಗಾಗಲೇ ರಾಮದಾಸ್ ಅವರು ಬಂದಿದ್ದಾರೆ, ಆಡಳಿತ ಮಂಡಳಿಯ ಜೊತೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ರಾಮದಾಸ್ ಅವರು ಹೊರಗಡೆ ಬಂದ ನಂತರ ಸೀಟ್ ಮ್ಯಾಟ್ರಿಕ್ನ ಬಗ್ಗೆ ಸಂಪೂರ್ಣವಾದ ವಿವರ ಸಿಗುತ್ತೆ. ನಂತರವಷ್ಟೇ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ ಶ್ವೇತಾ. ಓಕೆ ಶ್ರೀನಿವಾಸ್, ಈ ಒಂದು ಗೊಂದಲ ಇನ್ನಷ್ಟು ಕಗ್ಗಂಟಾಗ್ತಾ ಇದೆಯಾ ಅಥವಾ ಬಗೆಹರಿಯುವಂತಹ ಲಕ್ಷಣಗಳೇನಾದರೂ ಕಾಣಿಸ್ತಾ ಇದೆಯಾ? ಶ್ವೇತಾ, ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಒಂದು ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ ಅಂತ ಕಾಣುತ್ತೆ. ಯಾಕಂದರೆ ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಕಳೆದ ಸಾಲಿನಲ್ಲಿ ಏನಿತ್ತು ಸೀಟ್ ಮೆಟ್ರಿಕ್ಕು ಅದೇ ಇರಬೇಕು ಅಂತ. ಬಟ್ ಈ ಸಾಲಿನಲ್ಲಿ ಏನು ರಾಜೀವ್ ಗಾಂಧಿ ವಿವಿಯವರು ಅವ್ರಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಸೀಟ್ಗಳನ್ನು ವರ್ಗ ಮಾಡಿ ಬೇರೆ ಅವಶ್ಯಕ ಬಾರದಂತಹ ಸೀಟ್ಗಳನ್ನು ಈ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಸೊ ಇದು ವಿದ್ಯಾರ್ಥಿಗಳಲ್ಲಿ ಅಸಮಾಧಾನ ಉಂಟು ಮಾಡಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳು ಕಳೆದ 2 ದಿವಸಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಳೆದ ರಾತ್ರಿ ಕೂಡ ಪ್ರತಿಭಟನೆ ಮಾಡಿದ್ರು. ಹೀಗಾಗಿ ಸಚಿವರಿಗಾಗಿ ಭೇಟಿ ಮಾಡಿದ್ದಾರೆ. ಸೊ ಈ ಪರಿಸ್ಥಿತಿ, ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಒಂದು ಪರಿಸ್ಥಿತಿ ಹೀಗೆ ಮುಂದುವರಿತೆ. ರಾಮದಾಸ್ ಅವರು ಬಂದು ಹೇಳಿಕೆ ಕೊಡೋ ತನಕ ಸೀಟ್ ಮ್ಯಾಟ್ರಿಕ್ ಅಲ್ಲಿ ಸಂಬಂಧಪಟ್ಟಂತಹ ಸೀಟ್ ಮ್ಯಾಟ್ರಿಕ್ ಸರಿಯಾದ ಸೀಟ್ ಮ್ಯಾಟ್ರಿಕ್ ಬಿಟ್ಟ ನಂತರವಷ್ಟೇ ಈ ಒಂದು ಕಗ್ಗಂಟು ಪರಿಹಾರ ಆಗುತ್ತೆ ಅನ್ನೋ ಒಂದು ಸೂಚನೆ ಕಾಣ್ಬರ್ತಾ ಇದೆ ಶ್ವೇತಾ. ಓಕೆ, ಧನ್ಯವಾದಗಳು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.